ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಯಾಗಿ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಉತ್ತರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಿಟ್ಟುವಳ್ಳಿ ದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಕಾರ್ಯಕರ್ತರು ಪ್ರಧಾನಿ ಮೋದಿ ಅವರು ಮತ್ತಷ್ಟು ವರ್ಷಗಳ ಕಾಲ ಆರೋಗ್ಯವಂತರಾಗಿ ದೇಶ ಸೇವೆ ಮುಂದುವರಿಸಲಿ, ಅವರಿಗೆ ಉತ್ತಮ ಆರೋಗ್ಯ, ಆಯುಷ್ಯ ಹಾಗೂ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ನಂತರ ಮೋದಿ ಪರ ಜಯ ಘೋಷಣೆ ಕೂಗಿ ಕಾರ್ಯಕರ್ತರು ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯ ಸಚೇತಕರು ಶಿವಯೋಗಿ ಸ್ವಾಮಿ, ಮಾಜಿ ದೂಡ ಅಧ್ಯಕ್ಷ ಸುರೇಶ್ ಸೇರಿದಂತೆ ಮಂಡಳದ ಅಧ್ಯಕ್ಷರು, ಕಾರ್ಯಕರ್ತರು ಇದ್ದರು. ಚಲ್ಬೇಡ ನಿಧಾನಕ್ಕಾಗ್ತವ ಇನ್ನೊಂದು ಕವರ್ ಅಲ್ಲ, ಕವರ್ನಾಗ ಇದ್ರು ಶ್ರೀಮಾನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಏನಿವತ್ತು ಅತಿ ದೀರ್ಘ ನಾಲ್ಕೈದು ಕಂಟಿನ್ಯೂ ಘೋಷಣೆ ಕೂಗಿ ಭಾರತ್ ಮಾತಾ ಕಿ ಜೈ, ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ದೇಶದ ಹೆಮ್ಮೆಯ ಮತ್ತು ಅತ್ಯಂತ ದೇಶಭಕ್ತ ಪ್ರಧಾನಮಂತ್ರಿಗಳು ಚುನಾಯಿತ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು 12 ವರ್ಷಗಳನ್ನು ತುಂಬಿಸಿ ಇವತ್ತು 13ನೇ ವರ್ಷಕ್ಕೆ ತಮ್ಮ ಜವಾಬ್ದಾರಿ ನಿರ್ವಹಿಸ್ತಾ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಇದು ದೇಶದ ಎಲ್ಲ ಜನಗಳಿಗೆ ಒಂದು ಹೆಮ್ಮೆಯ ವಿಚಾರ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಇನ್ನೂ ವಿಶೇಷವಾದಂಥ ದಿನಾಚರಣೆ ಆಗಿದೆ. ಈ ಸಂದರ್ಭದಲ್ಲಿ ನಾವು ತಾಯಿ ದುರ್ಗಮ್ಮನಿಗೆ ಪೂಜೆ ಮಾಡಿಸ್ತಾ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಆಯುಷ್ಯನ್ನು ಮತ್ತು ಆರೋಗ್ಯವನ್ನು ಇನ್ನೂ ಹೆಚ್ಚಿನದಾಗಿ ಕೊಟ್ಟು ಈ ದೇಶದ ಜವಾಬ್ದಾರಿಯನ್ನು ಮತ್ತೆ ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಜಾಸ್ತಿ ಕೊಡಲಿ ಅನ್ನೋ ಕಾರಣಕ್ಕೆ ನಾವು ಇವತ್ತು ಪೂಜೆನ ಹಮ್ಮಿಕೊಂಡಿದ್ವಿ. ಇಡೀ ರಾಜ್ಯದಲ್ಲಿ ಇದನ್ನು ಇಡೀ ದೇಶದಲ್ಲಿ ಎಲ್ಲ ಕಡೆಗೂ ಮಾಡ್ತಾಯಿದ್ವಿ. ವಿಶೇಷವಾಗಿ ಏನು ಕರೋನಾ ಕಾಲದಲ್ಲಾಗಿರ್ಬೋದು, ಇವತ್ತು ನಡೆಯುತ್ತಿರುವಂಥ ಯುದ್ಧದ ಕಾಲದಲ್ಲಾಗಿರ್ಬೋದು, ಉಗ್ರರ ಉಪಟಳದಿಂದ ಆಗಿರ್ಬೋದು, ಈ ದೇಶವನ್ನು ಕಾಪಾಡಿ ಇವತ್ತು ಆರ್ಥಿಕ ಸ್ಥಿತಿಯಲ್ಲಿ 4ನೇ ಹಂತಕ್ಕೆ ನಾವು ಹೋಗಿ ಅದರ ಜೊತೆಗೆ ದೇಶದ ಎಲ್ಲ ಪ್ರಜೆಗಳಿಗೆ ಸುಭದ್ರ ಭಾವನೆಯನ್ನು ಕೊಟ್ಟಂಥ ಏಕೈಕ ಪ್ರಧಾನಮಂತ್ರಿ ಯಾರಾದರಿದ್ದೆ ಅದು ನರೇಂದ್ರ ಮೋದಿಜಿಯವರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಅಷ್ಟೇ ಅಲ್ಲ, ವಿಶ್ವದ 32 ರಾಷ್ಟ್ರಗಳು ತಮ್ಮ ಅತ್ಯುನ್ನತವಾದಂಥ ರಾಷ್ಟ್ರ ಗೌರವದ ಪ್ರಶಸ್ತಿಗಳನ್ನು ಸಹ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಈ ಥರದ ವಿಶ್ವನಾಯಕನಿಗೆ ಇವತ್ತು ಇನ್ನೂ ಹೆಚ್ಚಿನ ಆರೋಗ್ಯ ಸಿಗಲಿ ಅಂತ ನಾವೆಲ್ಲ ಪೂಜೆ ಮಾಡ್ತಿರೋದು ಕೂಡ ನಮಗೆ ಸಂತಸದ ವಿಷಯ ಆಗಿದೆ.